Seven gemstone which rule for 7 planets and 7 auras in your body and 7 chakras in your body. Wow. Astro gemology ಅಂತ ಒಂದು ದೊಡ್ಡ ಒಂದು ಸಮುದ್ರ ತರ ಇದೆ ಅಂತ ಹೇಳಿ. So ಈ ಜನರೇಷನ್ ನಲ್ಲಿ gemstone is a very important part. ನಿಮ್ಮ ಲೈಫ್ ನಲ್ಲಿ ಮಿರಾಕಲ್ ತರಬೇಕಾದ್ರೆ ಈ gemstone ಅನ್ನು ಖರೀದಿಸಿ. ನಮಸ್ಕಾರ, ನ್ಯೂಸ್ 26 ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಸುನಿತಾ ಶ್ರೀನಿವಾಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ಒಬ್ಬರು ಅದ್ಭುತವಾದ ಒಂದು ವ್ಯಕ್ತಿಯವರು. ಇನ್ನು ಅವ್ರಿಗೆ ಸಣ್ಣ ಏಜಲ್ಲೇ ಅವರು ಜೆಮಾಲಜಿಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಯಾರಪ್ಪ ಇವರು ಅನ್ಕೊಳ್ತೀರಾ? ಬನ್ನಿ ನನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾಕೂಬ್ ಆಬಿದಿ ಅಂತ. ನಮಸ್ಕಾರ ಆಬಿದಿ ಅವರೇ. ನಮಸ್ಕಾರ. ವೆಲ್ಕಮ್ ಟು ನ್ಯೂಸ್ 26 ಚಾನಲ್. ನ್ಯೂಸ್ 26 ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ಯಾಕೂಬ್ ಆಬಿದಿ, ಆಸ್ಟ್ರೋ ಜೆಮಾಲಜಿಸ್ಟ್. ಹೇಗಿದ್ದೀರಾ? ಸೂಪರ್. ಮತ್ತೆ ನೀವು ನಿಮ್ಮ ಒಂದು ಹಿನ್ನೆಲೆ ಹೇಳ್ತೀರಾ? ಅಂದರೆ ಯಾವ ಥರ ನಿಮ್ಮ ಒಂದು ಹೇಗೆ ಬಂದ್ರಿ ಈ ಒಂದು ಫೀಲ್ಡಿಗೆ? ಆಸ್ಟ್ರೋ ಜೆಮಾಲಜಿ ಅಂತ ಒಂದು ದೊಡ್ಡ ಒಂದು ಸಮುದ್ರ ತರ ಇದೆ ಒಂದು ಫೀಲ್ಡ್. ಆಸ್ಟ್ರೋ ಅಂದ್ರೆ ಅಸ್ಟ್ರಾಲಜಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಹೌದಲ್ಲ? ಅಂದ್ರೆ ಆಸ್ಟ್ರಾಲಜಿ ಒಂದು ಕಾನ್ಸೆಪ್ಟ್, ಅದು ಬಂದ್ಬಿಟ್ಟು ರತ್ನಶಾಸ್ತ್ರ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಾನು ಬಂದ್ಬಿಟ್ಟು ಒಂದು 5th ಜನರೇಷನ್ ಜೆಮ್ಸ್ಟೋನ್ ಬಿಸ್ನೆಸ್ ಅಥವಾ ಜೆಮ್ಸ್ಟೋನ್ ಫ್ಯಾಮಿಲಿ ಅಂತ ಹೇಳ್ತೀನಿ. ಸೊ ನಿಮ್ಮ ಫ್ಯಾಮಿಲಿ ಎಲ್ಲರೂ ಜೆಮ್ಸ್ಟೋನ್ ಬಿಸ್ನೆಸ್ ಮಾಡೋದು. ಸೊ ನಾನೇನು ಮಾಡಿದ್ದೆ ಅಂದರೆ ಈ ಜೆಮ್ಸ್ಟೋನ್ ನಲ್ಲಿ ಆಸ್ಟ್ರಾಲಜಿಕಲಿ ಯಾವ ರೀತಿ ಕಾನ್ಸೆಪ್ಟ್ ಆಗುತ್ತೆ, ಆಸ್ಟ್ರಾಲಜಿಕಲಿ ನಾವು ಹೇಗೆ ಹೇಳಬೇಕು, ಯಾವ ಥರ ಕನ್ಸಲ್ಟ್ ಮಾಡಬೇಕು, ಯಾವ ಥರ ರೆಕಮೆಂಡ್ ಮಾಡಬೇಕು, ಇದೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ನಮ್ಮ ಬ್ಯಾಂಗ್ಳೂರಿನಲ್ಲಿ ಮಲೇಶ್ವರದಲ್ಲಿ ಬ್ರಾಂಚ್ ಮಾಡಿಬಿಟ್ಟು ಎಲ್ಲ ಕಸ್ಟಮರ್ಸ್ಗೆ ಸಹಾಯ ಅಂತ ಮಾಡ್ತಾ ಇದ್ದೀವಿ. ಯಾವ ಥರ ಜೆಮ್ಸ್ಟೋನ್ ಕೊಡಬೇಕು, ಯಾವ ರೀತಿ ನೀವು ಧಾರಣೆ ಮಾಡಬೇಕು, ಯಾವ ದಿನಾನಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಮತ್ತು ಯಾವ ಥರ ಪರ್ಚೇಸ್ ಮಾಡಬೇಕು ಎಲ್ಲ ಅಂದರೆ ಯಾವುದೇ ಕಷ್ಟಗಳಿದ್ರು ಈ ಜೆಮ್ಸ್ಟೋನ್ ಇಂದ ಪರಿಹಾರ ಆಗುತ್ತೆ ಅಂತ ಹೇಳ್ತೀರಾ? ಹೌದು. ನೋಡಿ, ಭಗವಂತ ನಮಗೆ 3 ಥರ ರೆಮಿಡಿ ಕೊಟ್ಟಿದ್ದಾರೆ. ಯಾವುದಾದ್ರೆ ಮಣಿ ಕೊಟ್ಟಿದ್ದಾರೆ, ಮಂತ್ರ ಕೊಟ್ಟಿದ್ದಾರೆ, ಔಷಧಿ ಕೊಟ್ಟಿದ್ದಾರೆ. ಮಣಿ ಅಂದರೆ ಜೆಮ್ಸ್ಟೋನ್, ಮಂತ್ರ ಅಂದರೆ ನೀವು ಪೂಜೆ ಪುರಸ್ಕಾರ ಮಾಡ್ತೀರಾ, ಮಂತ್ರ ಹೇಳ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಇಟ್ಸ್ ಆಲ್ ಅಬೌಟ್ ಸ್ಪಿರಿಚುವಲ್ ಪಾರ್ಟ್. ಔಷಧಿ ಅಂದರೆ ಒಂದು ಡಾಕ್ಟರ್ ಹತ್ರ ಇದೆ. ಎಕ್ಸಾಂಪಲ್, ಈ ಜನರೇಷನಲ್ಲಿ ನನಗೆ ಒಂದು ಜ್ವರ ಬಂದ್ಬಿಟ್ಟಿದೆ, ಅದೊಂದು ಪ್ರಾಬ್ಲಮ್ ಬಂದಿದೆ, ನಾವು ಏನು ಮಾಡ್ತೀವಿ, ಡಾಕ್ಟರ್ ಹತ್ರ ಇರ್ತೀವಿ, ಇಲ್ಲ ಅಂದರೆ ದೇವರ ಹತ್ರ ಒಂದು ಇದು ಮಾಡ್ತೀವಿ, ಪೂಜೆ ಪ್ರೇ ಮಾಡ್ತೀವಿ, ಭಗವಂತ ನಮಗೆ ಇದು ಬರೋ ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಈ ಕಷ್ಟ ಅಂದರೆ ನಮಗೆ ದೂರ ಮಾಡಿ. ಇಲ್ಲ ಅಂದರೆ ಈ ಏನ್ಷಿಯಂಟ್ ಟೈಮ್ಸ್ನ ಏನು ಮಾಡ್ತಾ ಇತ್ತು ಅಂದರೆ ಜೆಮ್ಸ್ಟೋನ್ ಯೂಸ್ ಮಾಡ್ತಾ ಇತ್ತು. ಈ ಏನ್ಷಿಯಂಟ್ ಹಿಸ್ಟ್ರಿ ಹೋಗಿದ್ದೀವಿ, ಅವಾಗ ಏನು ಮಾಡ್ತಾ ಹೌದು, ಈ ಜೆಮ್ಸ್ಟೋನ್ ಅವ್ರು ಯೂಸ್ ಮಾಡ್ತಾ ಇದ್ರು. ಈಜಿಪ್ಷಿಯನ್ ಕಲ್ಚರ್ನಲ್ಲಿ ಒಂದು ಜೆಮ್ಸ್ಟೋನ್ ಇದೆ, ದಟ್ಸ್ ಕಾಲ್ಡ್ ಆಸ್ ಅ ಮೆಲಕೈಟ್. ಅವ್ರು ಏನು ಮಾಡ್ತಾ ಇದ್ದೀವಿ, ಕಾಲ್ ಆಸ್ ಜೆಮ್ಸ್ಟೋನ್. ಇವಾಗ ಬಾಡಿನಲ್ಲಿ ತುಂಬ ಹೀಟ್ ಇದೆ ಅಥವಾ ಬಾಡಿನಲ್ಲಿ ತುಂಬ ಟೆನ್ಷನ್ಸ್ ಇದೆ ಅಂದರೆ ಬಾಡಿ ಆವಾಗ ಗೊತ್ತಾಗ್ತಾ ಇಲ್ಲ, ಈಗ ಶುಗರ್ ಇದೆ, ಬಿ ಪಿ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ. ಅವಾಗ ಏನ್ಷಿಯಂಟ್ ಟೈಮ್ಸ್ನಲ್ಲಿ ಇಟ್ ವಾಸ್ ನಾಟ್ ಒಂದು ಸೈಂಟಿಫಿಕ್ ರಿಸರ್ಚ್ ವಾಟ್ ಈ ಜನರೇಷನಲ್ಲಿ ಏನು ನಮ್ಮ ಹತ್ರ ನೀಡ್ಸ್ ಇದೆ. ಸೊ ಅವಾಗ ಏನು ಮಾಡ್ತಾರೆ, ಈ ಜೆಮ್ಸ್ಟೋನ್ ಇರ್ತಾ ಇತ್ತು ಟು ಅಬ್ಸರ್ವ್ ಆಲ್ ದಿ ನೆಗೆಟಿವ್ ಎನರ್ಜೀಸ್ ಆ್ಯಂಡ್ ಪ್ರೊಡ್ಯೂಸ್ ಇನ್ ಅ ವೆರಿ ಪಾಸಿಟಿವ್ ಎನರ್ಜೀಸ್. ಸೊ ಇದೆಲ್ಲ ಥಿಂಗ್ಸ್ ಇದೆ. ಸೊ ಈ ಜನರೇಷನ್ನಲ್ಲಿ ಜೆಮ್ಸ್ಟೋನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಫಾರ್ ಅ ಸ್ಪಿರಿಚುವಲ್ ಗುಡ್. ನಿಮ್ಮ ಲೈಫ್ನಲ್ಲಿ ಏನೋ ಪಾಸಿಟಿವ್ ಎನರ್ಜೀಸ್ ಬೇಕಂದರೆ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ನಿಮಗೆ ಏನಾದರೂ ಒಂದು ಕಷ್ಟ ಇದೆ ಜೀವನದಲ್ಲಿ, ನೀವು ಏನು ಮಾಡ್ತೀರಾ, ಜ್ಯೋತಿಷ್ ಹತ್ರ ಹೋಗ್ತೀರಾ, ಜ್ಯೋತಿಷ್ ಹೋಗಿ ಜೆಮ್ಸ್ಟೋನ್ ರೆಕಮೆಂಡ್ ಮಾಡ್ತೀರಾ. ಜೆಮ್ಸ್ಟೋನ್ ಮಾಡಿದ ತಕ್ಷಣ ನಿಮಗೆ ನಿಜವಾಗ್ಲೂ ಆ ಜೆಮ್ಸ್ಟೋನ್ ನ್ಯಾಚುರಲ್ ಡೂಪ್ಲಿಕೇಟ್ ಕ್ವಶನ್ ಮಾಡಬೇಕು. ಎಷ್ಟೋ ಕಷ್ಟ ಡೂಪ್ಲಿಕೇಟ್ ಜೆಮ್ಸ್ಟೋನ್ ತೊಗೊಂಡಿರ್ತಾರೆ. ಆಮೇಲೆ 1,000 ಇದೆ, 1,00,000 ಇದೆ, 10,00,000 ಇದೆ ಅದಕ್ಕೋಸ್ಕರ ನಮ್ಮ ಆಫೀಸ್ನಲ್ಲಿ ನಾವು ಒಂದು ಕ್ಯಾಬಿನ್ ಮಾಡಿದ್ದೀವಿ. ಅದು ಬಂದ್ಬಿಟ್ಟು ಜೆಮ್ಸ್ಟೋನ್ ಟೆಸ್ಟಿಂಗ್ ಲ್ಯಾಬೋರೇಟರಿ. ಇಲ್ಲಿ ನಾವು ಏನು ಮಾಡ್ತೀವಿ, ಇನ್ ಟರ್ಮ್ಸ್ ಆಫ್ ಆಲ್ ದಿ ಮಿಷನರೀಸ್ ಜೆಮ್ಸ್ಟೋನ್ ಟೆಸ್ಟ್ ಮಾಡ್ತೀವಿ. ಜೆಮ್ಸ್ಟೋನ್ ಟೆಸ್ಟ್ ಮಾಡೋಕ್ಕೆ 4C ಫಾರ್ಮುಲಾ ಇದೆ. ಯಾವುದಪ್ಪ ಅಂದರೆ ಕಟ್, ಕಲರ್, ಕ್ಲಾರಿಟಿ, ಕ್ಯಾರಿಟಿ. ಈ 4 ಥಿಂಗ್ಸ್ನಲ್ಲಿ ನಾವು ನೋಡ್ಬಿಟ್ಟು ಹೇಳ್ತೀವಿ ಮತ್ತು ಆ ರಿಪೋರ್ಟ್ ಜನರೇಟ್ ಆಗುತ್ತೆ. ಆ ರಿಪೋರ್ಟ್ ನಿಮ್ಗೆ ಗೊತ್ತಾಗುತ್ತೆ, ನ್ಯಾಚುರಲ್ ಇದೆ, ಡೂಪ್ಲಿಕೇಟ್ ಇದೆ, ಹೀಟೆಡ್ ಇದೆ, ಟ್ರೀಟೆಡ್ ಇದೆ, ಇದೆಲ್ಲ ಗೊತ್ತಾಗ್ತದೆ. ಮತ್ತೆ ನಿಮ್ಮ ಏನು ಪ್ಲಾನ್ಸ್ ಇದೆ ಸರ್? ನೀವು ಸಣ್ಣ ವಯಸ್ಸಿಗೆ ನಿಮ್ಮ ಡಾಕ್ಟ್ರೇಟ್ ಎಲ್ಲ ಬಂದಿದೆ, ಅದೇ ಹೇಗೆ 16 ವರ್ಷಕ್ಕೆ ಡಾಕ್ಟ್ರೇಟ್ ತೊಗೊಂಡಿದ್ದೀರಾ? ಇಫ್ ಐ ಸ್ಪೀಕ್ ಅಬೌಟ್ ಮೈ ಎಜುಕೇಷನ್ ಬ್ಯಾಕ್ಗ್ರೌಂಡ್, ನಾನು BCom ಕಂಪ್ಲೀಟ್ ಮಾಡಿದ್ದೀನಿ. ಪ್ಲಸ್ ಈ ಜೆಮಾಲಜಿನಲ್ಲಿ ಆಲ್ಮೋಸ್ಟ್ 4-5 ಡಿಪ್ಲೊಮಾಸ್ ಮಾಡಿದ್ದೀನಿ. ಅದಾದಮೇಲೆ ಇವಾಗ PhD ಕೂಡ ಮಾಡ್ತಾ ಇದ್ದೀನಿ. ಆ್ಯಸ್ ವೆಲ್ ಆಸ್ ಮಾಸ್ಟರ್ಸ್ ಮಾಡಿದ್ದೀನಿ ಜೆಮಾಲಜಿ, ಆ್ಯಸ್ ವೆಲ್ ಆಸ್ಟ್ರಾಲಜಿ ಕೂಡ ತುಂಬ ಡಿಪ್ಲೊಮಾಸ್ ಮಾಡಿದ್ದೀನಿ. ನಾಟ್ ಓನ್ಲಿ ವಿತ್ ದಟ್ ನಮ್ಮದು ತುಂಬ ಕ್ಯೂರಿಯಾಸಿಟಿ ಇದೆ. ತುಂಬ ಕಿರಿಯ ವಯಸ್ಸಿನಲ್ಲಿ ನಾನು ಜೆಮ್ಸ್ಟೋನ್ ಓದಬೇಕು, ಜೆಮ್ಸ್ಟೋನ್ ಏನು ರಿಸರ್ಚ್ ನೋಡಿ. ಜೆಮ್ಸ್ಟೋನ್ ಇಸ್ ಅ ಪಾರ್ಟ್ ಆಫ್ ಅ ಜ್ಯುವೆಲರಿ ಫಾರ್ಮ್ ನಲ್ಲಿ ಬರುತ್ತಲ್ಲ ನೋಡಿ. ಜ್ಯುವೆಲರ್ಸ್ ಅವ್ರು ಜೆಮ್ಸ್ಟೋನ್ ಸೇಲ್ ಮಾಡ್ತಾ ಇದ್ದಾರೆ.
ನನಗೆ ತುಂಬ ಚಿಕ್ಕ ವಯಸ್ಸಿನ ಕ್ಯೂರಿಯಾಸಿಟಿ ಏನಕ್ಕೆ ಅಷ್ಟೊಂದು ಅದನ್ನು ಈ ಜೆಮ್ಸ್ಟೋನ್ ವೇರ್ ಮಾಡಬೇಕು ವೇರ್ ಮಾಡೋದು ಅಲ್ಲ, ಹೇಳ್ತಾ ಅದು ಇದ್ದಾರೆ. ಖಂಡಿತ ಸತ್ಯನಾ? ಹಾಕಿದ ತಕ್ಷಣ ಅದು ಚೇಂಜಸ್ ಗೊತ್ತಾಗುತ್ತಾ? ಇನ್ನೊಂದು ಜೆಮ್ಸ್ಟೋನ್ ಇಸ್ ಅ ನ್ಯಾಚುರಲ್ ಸೋರ್ಸ್. ಈ ಭೂಮಿನಲ್ಲಿ ಎಷ್ಟೋ ಭಗವಂತ ನಮಗೆ ರಿಸೋರ್ಸ್ ಕೊಟ್ಟಿದ್ದಾರೆ, ಮರ ಇರಲಿ ಜೀವ ಇರಲಿ. ಜೆಮ್ಸ್ಟೋನ್ ಒಂದೊಂದು ಜೀವಕ್ಕೆ ಒಂದೊಂದು ಪ್ಲಾಂಟ್ಗೆ ಒಂದೊಂದು ಐಟಮ್ಗೆ ಒಂದು ಪ್ರಾಪರ್ಟೀಸ್ ಇದೆ, ಬೆನಿಫಿಟ್ಸ್ ಇದೆ. ಅಲ್ಲ, ಈಗ ಹೆಲ್ತ್ ಇಶ್ಯೂಸ್ ಇರುತ್ತೆ. ಹೌದು, ಎಲ್ಲ ಸ್ಟೋನ್ಗೆ ಒಂದೊಂದು ಐಟಮ್ಸ್ ಇದೆ. ವಜ್ರ ತೊಗೊಂಡ್ಬಿಟ್ಟು ನೀವು ಮಣ್ಣೆ ಕಟ್ಟಕ್ಕಾಗುತ್ತೆ? ಆಗಲ್ಲ. ಅದಕ್ಕೋಸ್ಕರ ಭಗವಂತ ಏನು ಮಾಡಿದೆ, ಅದೊಂದು ಪ್ರೀಷಿಯಸ್ ಐಟಮ್ಸ್ ಮಾಡಿದೆ. ದೇರ್ ಇಸ್ ಸಮ್ ವ್ಯಾಲ್ಯೂಬಲ್ ಥಿಂಗ್ಸ್ ಇನ್ ದಿ ಹೋಲ್ ಗ್ಲೋಬ್. ಎಲ್ಲ ಐಟಮ್ಸ್ಗೆ ಒಂದು ಮೂಲಿಕ ಇದೆ, ಒಂದು ವ್ಯಾಲ್ಯೂ ಇದೆ, ಪ್ರಾಪರ್ಟೀಸ್ ಅಂಡ್ ಬೆನಿಫಿಟ್ಸ್ ಇದೆ. ಎಲ್ಲ ಪ್ಲಾಂಟ್ಗೂ ಕೂಡ ಎಲ್ಲ ಪ್ಲಾಂಟ್ಸ್ ಮನೆಯಲ್ಲಿ ಕಟ್ಟಕ್ಕಾಗುತ್ತೆ? ಆಗಲ್ಲ. ದೇರ್ ಆರ್ ಸಮ್ ಫ್ರೂಟ್ಸ್ ವಿಚ್ ಕನ್ಸ್ಯೂಮ್ ಫಾರ್ ದ ಫ್ರೂಟ್, ದೇರ್ ಆರ್ ಸಮ್ ಥಿಂಗ್ಸ್ ವಿಚ್ ಇಸ್ ಕಮ್ ಫಾರ್ ದಿ ಬಿಲ್ಡ್ ದಿ ಸ್ಟ್ರಕ್ಚರ್ ಆಫ್ ದ ಹೌಸ್. ಅದೇ ಥರ ಜೆಮ್ಸ್ಟೋನ್ ಕೂಡ ದೇರ್ ಆರ್ ಸಮ್ ಪ್ರೀಷಿಯಸ್ ಅಂಡ್ ಸೆಮಿ ಪ್ರೀಷಿಯಸ್ ಜೆಮ್ಸ್ಟೋನ್ ವಿಲ್ ಗಿವ್ ಯು ಪಾಸಿಟಿವ್ ಎಫೆಕ್ಟ್ಸ್ ಇನ್ ಯುವರ್ ಲೈಫ್. ಒಂದು ಪಾಸಿಟಿವ್ ಎಫೆಕ್ಟ್ಸ್ ಬೇಕಾದ್ರೆ ನಿಮ್ಮ ಲೈಫ್ನಲ್ಲಿ ಒಂದು ದೇರ್ ಆರ್ ಸಮ್ ಕ್ಯಾಟಗರೀಸ್ ಆಫ್ ಜೆಮ್ಸ್ಟೋನ್ ವಿಚ್ ಯು ಕ್ಯಾನ್ ಯೂಸ್ ಅಂಡ್ ಯು ಕ್ಯಾನ್ ಚೇಂಜ್ ಯರ್ ಲೈಫ್ ಇನ್ ಅ ಪಾಸಿಟಿವ್ ವೇ ಅಂತ ಹೇಳ್ತೀನಿ. ಮಾತಾಡಿ ನಿಜವಾಗ್ಲೂ ತುಂಬಾನೇ ಖುಷಿ ಅನಿಸ್ತು. ಯಾಕಂದ್ರೆ ಇದು ಒಂದು ಸಣ್ಣ ಏಜಲ್ಲಿ ನೀವು ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ. ಆಮೇಲೆ ಎಷ್ಟೋ ಜನಕ್ಕೆ ನಿಮ್ಮಿಂದ ಅನುಕೂಲ ಆಗ್ತಾ ಇದೆ. ಎಷ್ಟೋ ಕಷ್ಟದಿಂದ ಬಂದವ್ರಿಗೆ ಮತ್ತೆ ಎಲ್ಲರಿಗೂ ರೆಮಿಡಿ ಕೊಡ್ತಾ ಇದ್ದೀರಾ. ಸೊ ನೀವು ಇನ್ನೂ ಬೆಳಿಬೇಕು, ಇನ್ನೂ ಜನಗಳಿಗೆ ನಿಮ್ಮ ಕಡೆಯಿಂದ ಇನ್ನೂ ಒಂದು ಹೆಲ್ಪ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚಾನಲ್ಗೆ ಬಂದು ಸಣ್ಣ ಇಂಟರ್ವ್ಯೂ ಆಗುತ್ತೆ. ಥ್ಯಾಂಕ್ಸ್ ಅಲ್ಲ. ನಾನೇನು ಹೇಳ್ತೀನಿ, ಜೆಮ್ಸ್ಟೋನ್ ಪರ್ಚೇಸ್ ಮಾಡಬೇಕಂದ್ರೆ ಬರೀ 4C ಫಾರ್ಮುಲಾ ನೋಡ್ಕೊಳ್ಳಿ, ಕಟ್ ನೋಡಿ, ಕ್ಯಾರೆಕ್ಟರ್ ನೋಡಿ, ಸರ್ಟಿಫಿಕೇಟ್ ಅಥೆಂಟಿಸಿಟಿ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡಿ. ಇಲ್ಲ ಅಂದರೆ ನಿಮ್ಗೆ ಏನಾದರೂ ಡೌಟ್ ಇದೆ ಅಂದರೆ ಮಲ್ಲೇಶ್ವರದಲ್ಲಿ ನಮ್ಮ ಆಫೀಸ್ ಇದೆ, ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯೂವೆಲ್ಸ್. ಇಲ್ಲಿ ಭೇಟಿ ಮಾಡಿ, ವಿಸಿಟ್ ಮಾಡಿ. ನಿಮಗೆ ತುಂಬ ಹ್ಯೂಜ್ ವೆರೈಟೀಸ್ ಆಫ್ ಜೆಮ್ಸ್ಟೋನ್ಸ್ ಇದೆ, ಬ್ರಾಸ್ಲೆಟ್ಸ್ ಇದೆ, ಬೀಡ್ಸ್ ಇದೆ, ಗೋಲ್ಡ್ ಇದೆ, ಸಿಲ್ವರ್ಸ್ ಇದೆ ಆ್ಯಂಡ್ ಡೈಮಂಡ್ಸ್ ಕೂಡ ಅವೈಲೇಬಲ್ ಇದೆ. ಇಫ್ ಯು ಆರ್ ಲುಕಿಂಗ್ ಫಾರ್ ಅ ನ್ಯಾಚುರಲ್ ಆ್ಯಂಡ್ ಪ್ರೀಷಿಯಸ್ ಜೆಮ್ಸ್ಟೋನ್, ಯು ಕ್ಯಾನ್ ಪ್ಲೀಸ್ ಕಮ್ and purchase a natural gemstone which is suitable for your life and ನಿಮ್ಮ ಲೈಫ್ನಲ್ಲಿ ಮಿರಾಕಲ್ ತರಬೇಕಂದ್ರೆ ಈ ಜೆಮ್ಸ್ಟೋನ್ನ ಖರೀದಿಸಿ. ಧನ್ಯವಾದ. ಥ್ಯಾಂಕ್ಸ್. ಥ್ಯಾಂಕ್ ಯು.